ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಹೊಸಪುರ ಗ್ರಾಮದ ಜನರಿಗೆ ತಹಶೀಲ್ದಾರ್ ನೀಡಿದ ಒಂದು ವರದಿ ನೆಮ್ಮದಿನೇ ಕಸಿದುಕೊಂಡಿದೆ. ಗ್ರಾಮದಲ್ಲೇ ಹುಟ್ಟಿ ಬೆಳೆದು ಸರ್ಕಾರ ನೀಡಿರುವ ಜಮೀನಿನಲ್ಲಿ ಕಂದಾಯ ಕಟ್ಟಿಕೊಂಡು ಕೂಲಿ ನಾಲಿ ಮಾಡಿಕೊಂಡು ಬದುಕು ದೂಡುತ್ತಿರುವವರನ್ನ ಒಕ್ಕಲೆಬ್ಬಿಸಲು ಪ್ಲಾನ್ ಮಾಡಲಾಗ್ತಿದೆ ಅಂತ ಗ್ರಾಮಸ್ಥರು ಆರೋಪಿಸುತ್ತಿದ್ದಾರೆ. ಯಾಕಂದ್ರೆ ಹೊಸದಾಗಿ ಬಂದಿರೋ ತಹಶೀಲ್ದಾರ್ ನಂದಕುಮಾರ್ ಕಚೇರಿಯಲ್ಲೇ ಕುಳಿತು ಪ್ರಭಾವಿಗಳಿಗೆ ಗ್ರಾಮದ ಜಾಗ ಮಂಜೂರು ಮಾಡಿದ್ದಾರಂತೆ. ಅಲ್ಲದೆ ನೀವೆಲ್ಲ ಕೂಡಲೇ ಜಾಗ ಖಾಲಿ ಮಾಡಬೇಕು ಅಂತ ನೋಟಿಸ್ ನೀಡುವ ಮೂಲಕ ಗ್ರಾಮಸ್ಥರಲ್ಲಿ ಆತಂಕ ತಂದಿಟ್ಟಿದ್ದಾರೆ. ಇನ್ನು ಗ್ರಾಮದಲ್ಲಿ 40ಕ್ಕೂ ಹೆಚ್ಚು ಕುಟುಂಬಗಳಿದ್ದು ಅವರ ಮನೆ, ಸರ್ಕಾರಿ ಶಾಲೆ, ಕಾಫಿ ತೋಟ, ಬೃಹತ್ ಮರ ತೆರವು ಮಾಡುವುದಕ್ಕೆ ನಿರ್ಧರಿಸಿದ್ದಾರಂತೆ. ಹಿಂದಿನ ಜಿಲ್ಲಾಧಿಕಾರಿ ಸತ್ಯವತಿ ವರದಿ ನೀಡಿ ಅಂತ ತಹಶೀಲ್ದಾರ್ಗೆ ಆದೇಶ ನೀಡಿದ್ರು. ಆಗ ಪರಿಶೀಲನೆ ನಡೆಸಿದ್ದ ಹಿಂದಿನ ತಹಶೀಲ್ದಾರ್ ಜಾಗ ಗ್ರಾಮಸ್ಥರಿಗೆ ಸೇರಿದೆ ಅಂತ ವರದಿ ಕೊಟ್ಟಿದ್ರು. ಆದರೆ ಡಿಸಿ ವರ್ಗಾವಣೆ ಆಗ್ತಿದ್ದಂತೆ ವರದಿಯ ಮೂಲ ದಾಖಲೆ ಕಾಣೆಯಾಗಿಸಿ ಉಳ್ಳವರಿಗೆ ಜಾಗ ಮಂಜೂರು ಮಾಡಿಕೊಡ್ತಿದ್ದಾರೆ ಅಂತ ಗ್ರಾಮಸ್ಥರು ಆರೋಪಿಸುತ್ತಿದ್ದಾರೆ. ಆದರೆ ಸಂಬಂಧಿಸಿದ ಅಧಿಕಾರಿಗಳು ತಲೆ ಕೆಡಿಸಿಕೊಳ್ಳದಿರುವುದು ಗ್ರಾಮಸ್ಥರ ಆತಂಕವನ್ನ ಹೆಚ್ಚು ಮಾಡಿದೆ. ಈ ಬಗ್ಗೆ ಮಾಹಿತಿನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದೀಪಕ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದೀಪಕ್, ಇದೀಗ ತಹಶೀಲ್ದಾರ್ ಒಬ್ಬರು ಕೊಟ್ಟಿರುವಂತಹ ವರದಿ ಇಡೀ ಗ್ರಾಮಕ್ಕೆ ಆತಂಕ ತಂದಿಟ್ಟಿದೆ. ಏನೆಲ್ಲ ಇದೆ ಆ ವರದಿಯಲ್ಲಿ ದೀಪಕ್? ಖಂಡಿತ ಆನಂದ್, ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಹೊಸಪುರ ಗ್ರಾಮದ ಪರಿಸ್ಥಿತಿ ಈಗ ಈ ರೀತಿ ಆಗಿರ್ತಕ್ಕಂಥದ್ದು. ಸರ್ವರಿಗೂ ಸಮ ಬಾಳುವಂತ ಮಾತನಾಡುವಂತ ರಾಜಕಾರಣ ವ್ಯಕ್ತಿಗಳು ಈಗ ಸರ್ಕಾರದವರು ಬಡವರು ಅಂದ್ರೆ ಇದೇನಾ ಅನ್ನುವಂಥದ್ದನ್ನು ಈಗ ಆಕ್ರೋಶ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಇದೀಗ ಗ್ರಾಮವೇ ಬಿಟ್ಟು ಹೋಗುವಂತಹ ಪರಿಸ್ಥಿತಿ ಕೂಡ ಈಗ ಬಂದಿದೆ. ಕಳೆದ 3-4 ತಲೆಮಾರಿನಿಂದಲೂ ಕೂಡ ಇದೇ ಗ್ರಾಮದಲ್ಲಿ ಇವರೆಲ್ಲರೂ ಜೀವನದ ಬಂಡಿಯನ್ನ ಸಾಗಿಸ್ತಾ ಬಂದಿದ್ದಾರೆ. ಆದ್ರೆ ಸರ್ಕಾರ ಈ ಹಿಂದೆ 50 ವರ್ಷದ ಹಿಂದೆಯೇ ಸಾಗುವಳಿ ಚೀಟಿಯನ್ನ ಇವ್ರಿಗೆ ನೀಡಿತ್ತು. ಆ ಸಂದರ್ಭದಲ್ಲಿ ಇವರು ಅಲ್ಪ ಸ್ವಲ್ಪ ಜಾಗದಲ್ಲಿ ಕೂಲಿ ನಾಲಿ ಮಾಡ್ಕೊಂಡು ಕಾಫಿ ತೋಟವನ್ನ ಮಾಡ್ಕೊಂಡು ಅಲ್ಲೇ ಮನೆ ಕಟ್ಕೊಂಡು ಜೀವನ ಕೂಡ ಸಾಗಿಸ್ತಾ ಇದ್ರು. ಅಷ್ಟೇ ಅಲ್ಲ, ಕಂದಾಯ ಕೂಡ ಕಟ್ಕೊಂಡು ಬಂದಿದ್ದಾರೆ. ಅದೆಲ್ಲದಕ್ಕೂ ಕೂಡ ಈಗ ದಾಖಲಾತಿ ಕೂಡ ಅವರು ನೀಡ್ತಾ ಇದ್ದಾರೆ. ಆದ್ರೆ ನಿಮ್ ಜೊತೆ ಮತ್ತೆ ಮಾತಾಡ್ತೀನಿ. ಸ್ವತಃ ಗ್ರಾಮಸ್ಥ ಆಗಿರುವಂತಹ ದೀಪಕ್ ಅಭಿಷೇಕ್ ನಮ್ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್, ಸದ್ಯ ತಹಶೀಲ್ದಾರ್ ಕೊಟ್ಟಿರುವಂತಹ ವರದಿ ಇಡೀ ಗ್ರಾಮಕ್ಕೆ ಕಂಟಕ ಆಗ್ತಾ ಇದೆ. ನಿಜವಾಗ್ಲೂ ಕೂಡ ಅಲ್ಲಿ ಪಹಣಿ ಪತ್ರದಲ್ಲಾಗ್ಲಿ ಅಥವಾ ಬೇರೆ ಬೇರೆ ಕಂದಾಯ ಇಲಾಖೆ ದಾಖಲಾತಿಗಳಲ್ಲಿ ಯಾರ ಹೆಸರಿಗೆ ಬರ್ತಾ ಇದೆ ಜಾಗ? ಸರ್ಕಾರಿ ಜಾಗ ಅಂತ ಇದೆಯಾ ಅಥವಾ ಗ್ರಾಮಸ್ಥರಿಗೆ ನೀಡಲಾಗಿದೆ ಅಂತ ಬರ್ತಾ ಇದೆಯಾ? ಅಭಿಷೇಕ್, ಸದ್ಯ ಅಲ್ಲಿ ಈಗ ಕೊಟ್ಟಿರುವಂತಹ ವರದಿ ಇಡೀ ಗ್ರಾಮಸ್ಥರನ್ನ ಒಕ್ಕಲೆಬ್ಬಿಸೋದಕ್ಕೆ ತಹಶೀಲ್ದಾರ್ ಮುಂದಾಗ್ತಾ ಇದ್ದಾರೆ. ವರದಿಯಲ್ಲಿ ಏನೆಲ್ಲ ಕೊಟ್ಟಿದ್ದಾರೆ ಅಭಿಷೇಕ್? ಸರ್, ಇವಾಗ ಏನಾಗಿದೆ ಅಂದ್ರೆ, ಹಲೋ, ಹೇಳಿ 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 ಕೇಳಿಸ್ತಾ ಇದೆಯಾ? ಹೇಳಿ 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 ಸರ್, ಇವಾಗ ಏನಾಗಿದೆ ಅಂದ್ರೆ, ನಾವು ನಮ್ಮ ಅಜ್ಜನ ಕಾಲದಿಂದನೂ ಇಲ್ಲೇ ಜೀವನ ಮಾಡ್ಕೊಂಡ್ ಬಂದಿರೋದು. ಹಲೋ, ಹೇಳಿ, ಕೇಳಿಸ್ತಾ ಇದೆ, ಹೇಳಿ ಕೇಳಿಸ್ತಾ ಇದೆ, ಹೇಳಿ 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 ನಮ್ಗೆ ನಮ್ಮ ಅಜ್ಜಿಗೆ ಇವಾಗ 77 ವರ್ಷ. ಅವರ ತಂದೆ ಕಾಲದಿಂದನೂ ಇಲ್ಲಿ ಜೀವನ ಮಾಡ್ತಾ ಬಂದಿದ್ದಾರೆ. ಏನಾಗಿದೆ ಅಂತಂದ್ರೆ, ಇಲ್ಲಿ ಸುಮಾರು ಒಂದು 65, 70, 80 ವರ್ಷದಿಂದ ಜೀವನ ಮಾಡ್ಕೊಂಡ್ ಬಂದಿದೀವಿ. ಸಡನ್ ಆಗಿ ಬಂದ್ಬಿಟ್ಟು ಈ ಜಾಗ ಯಾವ್ದೋ ಒಂದು ಸೇರಿರುವಂತ ಜಾಗ, ಇದನ್ನ ಖುಲ್ಲಾ ಮಾಡ್ಬೇಕು ಅಂತ ನೋಟಿಸ್ ಕೊಟ್ಟಿದ್ದಾರೆ. ಹಾಗಾಗಿ ನಾವು ನೋಟಿಸ್ ನ ತಗೊಂಡು ಡಿ ಸಿ ಹತ್ರ ಹೋಗಿದ್ವಿ. ಮಾನ್ಯ ಡಿ ಸಿ ಹತ್ರ ಹೋದಾಗ ಅವ್ರೇನ್ ಕೇಳ್ತಾರೆ ಅಂದ್ರೆ, ನಿಮ್ ಪತ್ರಗಳೇನಿದೆ, ಡಾಕ್ಯುಮೆಂಟ್ಗಳಿದೆ, ತಗೊಂಡ್ಬನ್ನಿ ಅಂತ ಹೇಳ್ತಾರೆ. ಏನಾಗಿದೆ ಅಂದ್ರೆ, ನಮ್ಮ ಹತ್ರ ಡಾಕ್ಯುಮೆಂಟ್ಗಳಿದಾವೆ. ನಾವು ಕಂದಾಯ ಕಟ್ಟಿದೀವಿ. ಸುಮಾರು 55ನೇ ಇಸ್ವಿಯಿಂದ ಕಟ್ಟಿರುವಂತ ಇಸ್ವಿಗಳಿಂದ ಕಟ್ಟಿರುವಂತ ಇದು ಕಂದಾಯ ಕಟ್ಟಿರುವಂತ ರಸೀದಿಗಳೆಲ್ಲ ನಮ್ಮ ಹತ್ರ ಈಗಲೂ ಇದಾವೆ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಏನಾಗಿದೆ, ಜಾಗ ಅದ್ಲು ಬದ್ಲು ಮಾಡಿ ಕೊಟ್ಟಿದ್ದಾರೆ. ಏನಾಗಿದೆ ಅಂತಂದ್ರೆ, ಇಂದಿರಾ ಗಾಂಧಿ ಅವರು ಇಲ್ಲಿ ಗೆದ್ದಂತ ಸಂದರ್ಭದಲ್ಲಿ ಚಿಕ್ಕಮಗಳೂರು ಜಿಲ್ಲೆಗೆ ಬಂದು SC ST ಅವರಿಗೆ ಜಾಗಗಳನ್ನ ಕೊಡ್ಬೇಕಾಗುತ್ತೆ. ಯಾವ್ದು ಜಾಗ ಖಾಲಿ ಇದೆ ಅದನ್ನ ಕೊಡಿ ಅಂತೇಳಿ ಅಧಿಕಾರಿಗಳಿಗೆ ಒಂದು ಆದೇಶ ಮಾಡ್ತಾರೆ. ಅದ್ರ ಪ್ರಕಾರ ಅಧಿಕಾರಿಗಳು ಇಲ್ಲಿ ಬಂದು ಸ್ಥಳ ಪರಿಶೀಲನೆ ಮಾಡ್ದೇನೆ ಅವರೇ ಕೂತಿರ್ತಂತ ಜಾಗದಲ್ಲಿ ಯಾವ್ದು ಖಾಲಿ ಜಾಗ ಇದೆ, ಸರ್ಕಾರಿ ಬೀಡು ಅಂತ ಏನಿದೆ, ಆ ಜಾಗನ ಅಲರ್ಟ್ ಮಾಡಿ ಅವರಿಗೂ ಹಕ್ಕು ಪತ್ರ ಕೊಡ್ತಾರೆ. ನಮಗೂ ಹಕ್ಕು ಪತ್ರ ಕೊಟ್ಟಿದ್ದಾರೆ ಅದಕ್ಕಿಂತ ಮುಂಚೆನೆ. ಈಗ ಬಂದ್ಬಿಟ್ಟು ನಮ್ಗೆ ಕೊಟ್ಟಿರ್ತಕ್ಕಂಥ ಜಾಗ 132 ಸರ್ವೆ ನಂಬರ್ ಗೋಣಿಬೀಡು. ನಮ್ ಪಕ್ಕದಲ್ಲಿ ಇರ್ತಕ್ಕಂಥ ಕೊಟ್ಟರಿಗೆ 128 ಗೋಣಿಬೀಡು. ಆದ್ರೆ ಈಗ ಅದೇ ಜಾಗಕ್ಕೆ 131 ಸರ್ವೆ ನಂಬರ್ ಬರುತ್ತೆ, ನೀವೆಲ್ಲ ಜಾಗ ಖಾಲಿ ಮಾಡ್ಬೇಕು ಅಂತ ಹೇಳಿ ಮಾನ್ಯ ಡಿ ಸಿ ಅವರು ನೋಟಿಸ್ ಕಳಿಸಿದ್ದಾರೆ. ನಾವು ಮೊನ್ನೆ ಹತ್ರ ಹೋದಾಗ ನಿಮ್ಮ ಡಾಕ್ಯುಮೆಂಟ್ ಏನಿದೆ ತಗೊಬನ್ನಿ ಅಂತ ಹೇಳ್ತಾರೆ. ಡಾಕ್ಯುಮೆಂಟ್ ತಗೊಂಡು ಹೋದ್ರೆ ಜಾಗ ಅದ್ಲು ಬದ್ಲಿದೆ, ನಿಮ್ ಜಾಗ ಎಲ್ಲಿದೆ ನೀವು ಹುಡ್ಕೊಳ್ಳಿ ಅಂತ ಹೇಳ್ತಾರೆ. ಹಾಗೇನೆ ಸರ್ಕಾರಿ ಗಿರಿಜನ ಆಶ್ರಮ ಪಾಠಶಾಲೆ ಇದೆ ಸರ್. 1982-83 ಇಸ್ವಿಲೇ ಆಗಿರ್ತಕ್ಕಂಥದ್ದು. ಅದಕ್ಕೂ ಕೂಡ ಯಾವ್ದೋ ಒಂದು ಗೌರ್ಮೆಂಟ್ ಇಂದ ಒಂದು ದಾಖಲಾತಿ ಇಲ್ಲ.
ಆ ಹಾಸ್ಟೆಲ್ ಇಲ್ಲಿದೆ. ಹೊಸಪುರ ಗ್ರಾಮದಲ್ಲಿ ಒಂದು ಹಾಸ್ಟೆಲ್ ಇದೆ, ಗಿರಿಜನ ಆಶ್ರಮ ಪಾಠಶಾಲೆ ಇದೆ. ಸಾವಿರಾರು ಮಕ್ಳು, ಲಕ್ಷಾಂತರ ಮಕ್ಳು ಓದಿ ಹೋಗಿದ್ದಾರೆ ಇಲ್ಲಿಂದ. ಅಂತ ಒಂದು ಹಾಸ್ಟೆಲ್ಗೆನೆ ಒಂದು ಹಕ್ಕು ಪತ್ರ ಇಲ್ಲ. ಇವತ್ತು ಅದು ಕೂಡ ಉಪಲಬ್ಧಿಸ್ಬೇಕು. ಅದನ್ನು ಮಕ್ಕಳನ್ನ, ಬಡ ಮಕ್ಕಳ ಒಂದು ವಿದ್ಯಾಭ್ಯಾಸನ ಹಾಗೂ ಅನ್ನ ಕಿತ್ಕೊಳ್ಳುವಂತ ಕಾರ್ಯಕ್ರಮನ ನಡೆಸ್ತಿದ್ದಾರೆ. ದಯವಿಟ್ಟು ನಾನು ಇಲ್ಲಿ ನಿಮ್ಮ ಮೂಲಕ ಕೇಳ್ಕೊಳ್ಳೋದೇನಂತಂದ್ರೆ, ಮಾನ್ಯ DC ಅವರು, ತಹಸೀಲ್ದಾರ್ ಅವರು ಬಂದು ಸ್ಥಳ ಪರಿಶೀಲನೆ ಮಾಡ್ಬೇಕು. ಯಾವ್ದೇ ಕಾರಣಕ್ಕೂ ಅಂದು ಕೂಡ ಯಾರು ಒಂದು ಜಾಗನ ಕೊಡ್ಬೇಕಾದ್ರೆ ಯಾರು ಬಂದು ಸ್ಥಳ ಪರಿಶೀಲನೆ ಮಾಡಿಲ್ಲ. ಹೌದು. ಇವತ್ತು ಒಂದು ಉಪಲಬ್ಧಿಸಂತ ಒಂದು ಕಾರ್ಯಕ್ಕೆ ಹೊರಟಿದ್ದಾಗ್ಲೂ ಕೂಡ ಇಲ್ಲಿ ಬಂದು ಒಂದು ಏನು ಸ್ಥಳ ಪರಿಶೀಲನೆ ಮಾಡೋದಾಗ್ಲಿ, ಇಲ್ಲಿ ಯಾರಿದ್ದಾರೆ, ಏನ್ ಮಾಡ್ತಿದ್ದಾರೆ ಅನ್ನೋದು ತುಂಬಾ, ಇಲ್ಲಿ ಜೀವನ ಮಾಡೋದು ತುಂಬಾ ಕಷ್ಟ ಆಗಿದೆ. ಅಂತದ್ರಲ್ಲಿ ಈಗ ಮನೆ ಬಿಟ್ಟು ಒಕ್ಲಬ್ಸಿ ಅಂತ ಹೇಳಿದ್ರೆ ನಾವ್ ಎಲ್ಲಿಗೆ ಹೋಗ್ಬೇಕು ಅಂತ ನಮಗೂ ಗೊತ್ತಾಗ್ತಿಲ್ಲ. ನಾವು ಇಲ್ಲಿ 16 ಎಕರೆ ಜಾಗ ಏನ್ ಕೊಟ್ಟಿಲ್ಲ, ಎಲ್ಲರಿಗೂ ಅರ್ಧ ಎಕರೆ, 20 ಗುಂಟೆ, 30 ಗುಂಟೆ ಜಾಗ ಕೊಟ್ಟಿದ್ದಾರೆ. ಅದ್ರಲ್ಲೇ ಒಂದ್ ಮನೆ, ಒಂದ್ 4 ತೆಂಗಿನ ಗಿಡ, ಸ್ವಲ್ಪ ಕಾಫಿ ಗಿಡ ಬೆಳ್ಕೊಂಡು ಇನ್ನೊಬ್ರು ಮನೆ ತೋಟಕ್ಕೆ ಕೆಲಸ ಮಾಡಿ ಜೀವನ ನಡೆಸ್ತಾ ಇದೀವಿ ನಾವು ಇವತ್ತು. ಅಲ್ಲ ಅಭಿಷೇಕ್, ಈಗ ದಾಖಲಾತಿಗಳಿಗೆ ಸಂಬಂಧಪಟ್ಟ ಹಾಗೆ, ಕಂದಾಯ ಇಲಾಖೆ ದಾಖಲಾತಿಗಳಿಗೆ ಸಂಬಂಧಪಟ್ಟ ಹಾಗೆ ದಾಖಲಾತಿಗಳಲ್ಲಿ ಏನಂತ ಬರ್ತಾ ಇದೆ? ನಿಮ್ಮ ಹೆಸರಿಗೆ ಬರ್ತದೆ ಜಾಗ ಇದೆಯಾ? ಹೇಗೆ ಇದೆ? ಇದೆ, ಖಂಡಿತವಾಗ್ಲೂ ನಮ್ಮ ಹೆಸರಿಗೆ ಜಾಗ ಇದೆ. ಮತ್ತೆ ಹೀಗಿದ್ರು ತಹಶೀಲ್ದಾರ್ ಯಾಕೆ ಈ ರೀತಿ ಅಂತ ವರದಿ ಕೊಡ್ತಾರೆ? ತಹಶೀಲ್ದಾರ್ ಅಂದ್ರೆ ಜಾಗ ಅದಲು ಬದಲು ಮಾಡ್ಕೊಟ್ಟಿದ್ದಾರೆ. ನಮ್ಗೆ ಅದೇ ಜಾಗನ ಸರ್ವೆ ನಂಬರ್ ಚೇಂಜ್ ಮಾಡ್ಕೊಟ್ಟಿದ್ದಾರೆ. ಓಕೆ, ಸ್ಕೆಚ್ ಚೇಂಜ್ ಮಾಡ್ಕೊಟ್ಟಿದ್ದಾರೆ. ಅದೇ ಜಾಗನ ಅವ್ರಿಗೆ ಬೇರೆ ತರ ಸ್ಕೆಚ್ ಮಾಡಿ ಆ ಜಾಗನ ಅವ್ರಿಗೆ ಅಲಾಟ್ ಮಾಡ್ಕೊಟ್ಟಿದ್ದಾರೆ. ಈಗ ಅದನ್ನ ಬಂದು 131ರಲ್ಲಿ ನೀವು ಬಿಟ್ಕೊಡಿ ಅಂತ ಕೇಳ್ತಿದ್ದಾರೆ. 132 ನಮಗೆ ಕೊಟ್ಟಿದ್ದಾರೆ. ನಾವು 131 ಎಲ್ಲಿ ಹುಡ್ಕೋದು? ಯಾರಿಗಾದ್ರೂ ಬೇರೆಯವ್ರಿಗೆ ಮಂಜೂರು ಮಾಡಿದಾರ ಅಥವಾ ಹೇಗೆ ಈ ಜಾಗನ? ಈ ಜಾಗ 131 ಸರ್ವೆ ನಂಬರ್ ಯಾರಿಗೂ ಮಂಜೂರು ಮಾಡಿಲ್ಲ. ಅವ್ರಿಗೆ ಮಾಡಿದ್ದಾರೆ. ಈಗ ಏನ್ ಬಂದಿದ್ದಾರೆ ಅವ್ರಿಗೆ ಮಾಡಿದ್ದಾರೆ. ಅದು ಏನಾಗಿದೆ, ನಾವು ಅದೇ ಜಾಗದಲ್ಲಿ ಇದೀವಿ. ನಮ್ಗೆ ಅದು 132 ಅಂತ ಹೇಳಿ ಹಕ್ಕು ಪತ್ರ ಕೊಟ್ಟಿದ್ದಾರೆ. ಪಾಣಿ ಬರ್ತಾ ಇದೆ. ಇವತ್ತು ಕಂದಾಯ ಕಟ್ತೀವಿ, ಅಲ್ಲೇ ಜೀವನನೂ ಕೂಡ ಸಾಗಿಸ್ತಾ ಇದೀವಿ. ಈಗ ಏಕಾಏಕಿ ಈಗ ನೋಟಿಸ್ ಕಳಿಸಿ ಖಾಲಿ ಮಾಡಿ ಜಾಗ ಅಂತ ಹೇಳಿ ನೋಟಿಸ್ ಕಳಿಸಿದ್ದಾರೆ. ಹೌದು ಸರ್, ಖಂಡಿತ. ಅಲ್ಲ, ನೀವ್ ಹೇಳ್ತಾ ಇದ್ರಿ ಅಜ್ಜಿ ತಾತ ಎಲ್ಲ ಅಲ್ಲೇ ವಾಸ ಮಾಡಿದ್ದಾರೆ, ಜೊತೆಗೆ ನಾವು ಕೂಡ ವಾಸ ಮಾಡ್ತಾ ಇದೀವಿ. ಈಗ ಊರೇ ಖಾಲಿ ಮಾಡೋ ಅಂದ್ರೆ ಎಲ್ಲಿಗೆ ಹೋಗಕ್ ಸಾಧ್ಯ? ಅದೇ ಸರ್, ನಾವು ಯಾರನ್ನ ಕೇಳ್ಬೇಕು ಸರ್? ಅದೇ ಗೊತ್ತಾಗದೆ ನಿಮ್ಮ ಮೂಲಕ ನಾವು ಇವತ್ತು ನಮ್ಮ ಮಾನ್ಯ DC ಅವ್ರಿಗೆ ಹಾಗೂ ನಮ್ಮ ಸರ್ಕಾರಕ್ಕೆ ನಾವು ಕೇಳಂತದ್ದು ಏನಂತಂದ್ರೆ, ನೀವು ಬನ್ನಿ, ವಾಸ್ತವ ಏನಿದೆ ನೋಡಿ, ಆಮೇಲೆ ನೀವು ಪರಿಹಾರ ಮಾಡಿ. ಅವರಿಗೂ ಜಾಗ ಕೊಡ್ಬೇಡಿ ಅಂತ ಹೇಳ್ಬೇಡಿ. ಎಲ್ಲೋ ಒಂದು ಕಚೇರಿಲಿ ಕೂತು ಒಂದು ಗ್ರಾಮನ ಒಕ್ಕಲೆಬ್ಸೋದು ಎಷ್ಟು ಸರಿ ಅಂತ? ಅಲ್ಲಿಗೆ ಸ್ಥಳಕ್ಕೆ ಬಂದೇ ಇಲ್ಲ, ಅವರು ಸ್ಥಳ ಪರಿಶೀಲನೆ ಮಾಡೇ ಇಲ್ಲ, ವಸ್ತುಸ್ಥಿತಿ ಏನಿದೆ ಅಂತ. ನಾವು ಇಡೀ ಗ್ರಾಮಸ್ಥರು ಚಿಕ್ಕಮಂಗ್ಳೂರು DC ಆಫೀಸ್ ಅವ್ರಿಗೆ ಹೋದಾಗ ಅವರು ತುಂಬಾ ನಿರ್ಲಕ್ಷ್ಯದಿಂದ ಮಾತಾಡಿದ್ರು. ಆಮೇಲೆ ಹಿಂದಿನ DC ಇದ್ದಂತ ಸತ್ಯಾವತಿ ಮೇಡಮ್ ಅವ್ರ ಹತ್ರ ನಾವು ಹೋಗಿ ಮನವಿ ಮಾಡಿದ್ವಿ. ಅವಾಗ ಅವರು ಕರೆದು, ಅವರ ಕೆಳಗಿನ ಅಧಿಕಾರಿಗಳನ್ನ ಕರೆದು ಸ್ಥಳ ಪರಿಶೀಲನೆ ಮಾಡ್ರಪ್ಪ, ಆಮೇಲೆ ಯಾವ್ದಾದ್ರು ಕಾರ್ಯಕ್ರಮ ಮುಂದೆ ಮಾಡಿ ಅಂತ ಅವರಿಗೂ ಒಂದು ಆದೇಶ ಕೊಟ್ಟಿದ್ರು. ಅದು ಹಂಗೆ ಪೆಂಡಿಂಗ್ ಇತ್ತು. ಈಗ ಅವರು ಟ್ರಾನ್ಸ್ಫರ್ ಆಗಿರೋದ್ರಿಂದ ಈಗ ಬೇರೆಯವ್ರು ಬಂದಿದ್ದಾರೆ. ಏಕಾಏಕಿ ಅವರು ಯಾವ್ದೋ ಒಂದು ಸ್ಥಳ ಪರಿಶೀಲನೆ ಮಾಡಿಲ್ಲ. ಅದು ನಾವು ಮನವಿ ಮಾಡ್ಕೊಂಡಂತ ಒಂದು ಡಾಕ್ಯುಮೆಂಟ್ ಕೂಡ ಈಗ ಕಳುವಾಗಿದೆ. ಧನ್ಯವಾದ ಅಭಿಷೇಕ್ ಮಾಹಿತಿಗಾಗಿ. ಇನ್ನು ಮತ್ತೊಬ್ಬ ಗ್ರಾಮಸ್ಥರು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ, ಸುನಿಲ್ ಅಂತ. ಸುನಿಲ್, ಸದ್ಯ ದಾಖಲಾತಿಗಳು ಎಲ್ಲಾ ಕಡೆ ಕೂಡ ಗ್ರಾಮಸ್ಥರಲ್ಲಿ ಅಂದ್ರೆ ನಿಮ್ಮ ಹೆಸರಿಗೆ ದಾಖಲೆಗಳು ಇದ್ರೂ ಕೂಡ ತಹಶೀಲ್ದಾರ್ ಯಾಕೆ ಈ ರೀತಿಯಾದಂತಹ ಆದೇಶ ಮಾಡ್ತಾ ಇದ್ದಾರೆ ಗ್ರಾಮದ ಬಗ್ಗೆ? ಸರ್, ಇಲ್ಲಿ ಏನಾಗಿದೆ ಅಂದ್ರೆ, ಫಸ್ಟ್ ಮೊದಲಿಗೆ ನಾವು ಯಾವಾಗ 70-75 ವರ್ಷದಿಂದ ಹಿಂದೆ ಇತ್ತು, ಅವಾಗ ನಮಗೆ ಬಂದು ಸ್ಥಳ ಪರಿಶೀಲನೆ ಮಾಡಿ ನಮಗೆ ಜಾಗ ಮಂಜೂರು ಮಾಡಿಕೊಟ್ಟಿದ್ದಾರೆ. ನೆಕ್ಸ್ಟ್ 1 ವರ್ಷದ ನಂತರ ಹೊಸ ಆಫೀಸಲ್ಲೇ ಕುತ್ಕೊಂಡು ಬೇರೆಯವರಿಗೆ ಮಂಜೂರು ಮಾಡ್ಕೊಟ್ಟಿದ್ದಾರೆ ಅದೇ ಜಮೀನ. ಅವಾಗ ಅನ್ಯಾಯವಾಗಿದೆ, ಮೋಸ ಆಗಿದೆ. ನಾವೆಲ್ಲ ಈಗ ವಾಸ್ತವ ಏನಿದೀವಿ, ನಾವಿಲ್ಲಿ 70-80 ವರ್ಷದಿಂದ ಮನೆಗಳು ಕಟ್ಕೊಂಡು, ಕಂದಾಯ ಕಟ್ಕೊಂಡು, ಒಂದು ಆಶ್ರಮ ಶಾಲೆನೂ ಇದೆ ಸರ್ ಇಲ್ಲಿ. ಒಂದ್ 70-75 ಜನ ಸ್ಟೂಡೆಂಟ್ ಓದುವಂತ ಒಂದು ಹರಿಜನ ಗಿರಿಜನ ಆಶ್ರಮ ಶಾಲೆನೂ ಇದೆ. ಅದಕ್ಕೂ ಸತ ನೋಟಿಸ್ ಕೊಟ್ಟಿದ್ದಾರೆ ಒಕ್ಕಲೆಬ್ಬಿಸಬೇಕು ಅಂತ. ಅವ್ರಿಗೆ ನಾವು ತುಂಬಾ ವರ್ಷದಿಂದ ನಮ್ಗೆ ಇತ್ತೀಚೆಗೆ 3-4 ನೋಟಿಸ್ ಬಂದಿದೆ. ನಾವು 4 ಬಾರಿನೂ ನಾವು ತಹಸೀಲ್ದಾರ್ ಹತ್ರ ಆಗ್ಲಿ, DC ಆಫೀಸ್ಗೆ ಆಗ್ಲಿ ಹೋಗಿದ್ದೀವಿ. ನಮಗೆ 4 ಸತಿ ಅವ್ರು ಏನ್ ಹೇಳಿದ್ದಾರೆ ಅಂದ್ರೆ ಆಶ್ವಾಸನೆ ಕೊಟ್ಟಿದ್ದಾರೆ. ಖಂಡಿತ ನಾವು ಬಂದು ಪರಿಶೀಲನೆ ಮಾಡಿಲ್ಲ. ಅವರು ಖುದ್ದಾಗಿ ಅವ್ರು ಏನಿದೆ ತಾಲೂಕು ಅಧಿಕಾರಿಗಳಿಗಾಗಿರ್ಬೋದು, ಜಿಲ್ಲಾಧಿಕಾರಿಗಳಾಗಿರ್ಬೋದು, ಜನಪ್ರತಿನಿಧಿಗಳಾಗಿರ್ಬೋದು, ಬಂದು ನಮ್ಮ ಗ್ರಾಮಸ್ಥದಲ್ಲಿ ಏನು ವಾಸ್ತವ ಏನಿದೆ ಅಂತ ಹೇಳ್ಬಿಟ್ಟು ನಾವು ನೋಡಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ ಸರ್. ಅಲ್ಲಿ ಕೂತ್ಕೊಂಡು ನೋಡಿದ್ರೆ ಏನ್ ಅರ್ಥ ಆಗುತ್ತೆ ಸರ್ ಅವ್ರಿಗೆ? ಹೌದು. ನಾವ್ ಹೇಳ್ತಿರೋದೇನಂದ್ರೆ, ನಮಗೆ ನ್ಯಾಯ ದೊರಕಿಸ್ಕೊಡಿ.
ಒಬ್ಬರಿಗೆ ಜೀವನ ಕೊಡೋಕೋಸ್ಕರ ಇನ್ನೊಬ್ಬರ ಬದುಕು ಕಿತ್ಕೋಬೇಡಿ. ನಿಜ, ಅಲ್ಲಿ ಕೇವಲ ಒಂದು ಮನೆ 2 ಮನೆಗೆ ನೋಟಿಸ್ ಕೊಟ್ಟಿಲ್ಲ, ಇಡೀ ಗ್ರಾಮನೇ ಖಾಲಿ ಮಾಡಿ ಅಂತ ನೋಟಿಸ್ ಕೊಡ್ತಾ ಇದಾರೆ. ಅದೇ ಈಗ ಏನಾಗಿದೆ ಗೊತ್ತಾ ಸರ್, ಅವ್ರಿಗೆ ವಾಸ್ತವ ಏನು ಹೊಸಪುರ ಹೃದಯ ಭಾಗದಲ್ಲಿ ಇರುವಂತ 10-15 ಮನೆಗಳನ್ನೇ ಒಕ್ಕಲೆಬ್ಬಿಸುವಂತದ್ದು ಕೆಲಸ ನಡೀತಾ ಇದೆ. ಹೊಸಪುರ ಗ್ರಾಮದಲ್ಲಿ 40-45 ಮನೆ 50 ಮನೆ ಇದಾವೆ. ಅದರಲ್ಲಿ ಹೃದಯ ಭಾಗ ಏನಿದೆ ನಮ್ಮ ಸರ್ಕಲ್ ಅಂತೀವಿ, ಅದನ್ನೇ ಒಕ್ಕಲೆಬ್ಬಿಸುವ ಒಂದು ಪ್ಲಾನ್ ಅಲ್ಲಿ ಇದ್ದಾರೆ. ಇದಕ್ಕೆ ವಾಸ್ತವ ಜನಪ್ರತಿನಿಧಿಗಳಾಗಿರ್ಬೋದು, ತಾಲೂಕು ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಅವಾಗಂತೂ ಅನ್ಯಾಯ ಆಗಿದೆ. ಇವಾಗಾದ್ರೂ ಖುದ್ದಾಗಿ ಬಂದು ಪರಿಶೀಲನೆ ಮಾಡಿ ಅದಕ್ಕೆ ನ್ಯಾಯ ದೊರಕಿಸ್ಕೊಡ್ಬೇಕಲ್ಲ ಸರ್. ಹೌದೌದು, ನಿಜ 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 ನಿಜ. ಖಂಡಿತ. ಯಾಕೆ ಹಿಂಗ್ ಮಾಡ್ತಾ ಇದಾರೆ ಜನಪ್ರತಿನಿಧಿಗಳು? ಏನ್ ಮಾಡ್ತಾರೆ ಅಲ್ಲಿ? ಸ್ಥಳೀಯ ಶಾಸಕರನ್ನ ಕೇಳಿದಂತ ಸಂದರ್ಭದಲ್ಲಿ ನಮಗೆ ಇದೇ ಕೊಡ್ತಿಲ್ಲ ಸರ್, ಆಶ್ವಾಸನೆ ಎಲ್ಲ. ಹೌದಾ, ನೋಡ್ತೀವಿ, ಬರ್ತೀವಿ, ಆಯ್ತಾ, ಮಾಡ್ತೀವಿ ಅಷ್ಟೇ, ಬೇರೆ ಏನು ನಮ್ಗೆ ಹೇಳ್ತಾ ಇಲ್ಲ ಅವರು. ಚುನಾವಣೆ ಘೋಷಣೆ ಆಗಿದೆ, ಈಗಲಾದ್ರೂ ಏನಾದ್ರು ಬಂದು ಏನಾದ್ರು ಮಾಡ್ತಾರೆ ಅನ್ನೋ ವಿಶ್ವಾಸ ಇದೆಯಾ? ವಿಶ್ವಾಸ ಇಲ್ಲ ಸರ್, ನಮ್ಗೆ ಖಂಡಿತ ಇಲ್ಲ. ನಾವು ಅದಕ್ಕೆ ನಿಮ್ಮ ಮೊರೆ ಹೋಗಿದೀವಿ ಅಷ್ಟೇ. ನಾವು ಖಂಡಿತ ನಮ್ಗೆ ಯಾವ ವಿಶ್ವಾಸ ಇಲ್ಲ ಸರ್. ಹೊಸಪುರ ಅನ್ನೋದು ಬರೀ ಅದೊಂದು ವಿಚಾರದಲ್ಲ ಸರ್, ಪ್ರತಿ ಒಂದು ವಿಚಾರ. ಒಂದು ಟ್ರಾನ್ಸ್ಫಾರ್ಮ್ ಇಲ್ಲ ಸರ್ ನಮ್ಗೆ, ಒಂದು ರೋಡಿನ ವ್ಯವಸ್ಥೆ ಇಲ್ಲ, ಒಂದು ಆಶ್ರಮ ಶಾಲಾ ಇದೆ, 60 ಮನೆಗಳಿದಾವೆ ಅಂದ್ರೆ ರೋಡ್ ಇಲ್ಲ ಸರ್, ಒಂದು ಕರೆಂಟಿನ ವ್ಯವಸ್ಥೆ. ಈಗಲೂ ಸರ್ ನಮ್ಮ ಗ್ರಾಮದಲ್ಲಿ ಕರೆಂಟ್ ಇಲ್ಲ ಸರ್. ಈಗಲೂ ಯಾರು ಟಿವಿ ನೋಡ್ತಾ ಇಲ್ಲ, ಈಗಲೂ ಯಾರು ನಾವು ಟಿವಿ ನೋಡ್ತಾನೆ ಇಲ್ಲ. ಒಂದು ಟ್ರಾನ್ಸ್ಫಾರ್ಮ್ ಇಲ್ಲ ಸರ್. ಹೊರಗಡೆ ಊರಿಂದ ನಮ್ಗೆ ಟ್ರಾನ್ಸ್ಫಾರ್ಮ್ ಇಂದ ಕರೆಂಟ್ ಬರೋಕೆ 60 ಮನೆ ಇದ್ರು, ಒಂದು ಆಶ್ರಮ ಶಾಲೆ 70-75 ಜನ ಸ್ಟೂಡೆಂಟ್ ಇದ್ರು, ನಮಗೊಂದು ಟ್ರಾನ್ಸ್ಫಾರ್ಮ್ ಇಲ್ಲ. ಅದಕ್ಕೂ ಸಹ ನಾವು ತುಂಬಾ ಅಲಿದೀವಿ ಸರ್. ಇವತ್ತು ಬರುತ್ತೆ, ನಾಳೆ ಬರುತ್ತೆ, ಇವತ್ತು ಬರುತ್ತೆ, ನಾಳೆ ಬರ್ತದೆ. ಒಂದು ರೋಡಿನ ವ್ಯವಸ್ಥೆ ಇಲ್ಲ, ಕುಡಿಯೋ ನೀರಿನ ವ್ಯವಸ್ಥೆ ಮೊದ್ಲೇ ಇಲ್ಲ ಸರ್. ಕುಡಿಯೋ ನೀರಂತೂ ಮೊದ್ಲೇ ಇಲ್ಲ. ಈ ತರ ಪ್ರಾಬ್ಲಮ್ ಅಲ್ಲಿ ಒಂದು ಕುಗ್ಗು ಗ್ರಾಮ ಮಾಡಕ್ ಬಿಟ್ಟಿದೆ ನಮ್ಮ ಹೊಸಪುರ ಗ್ರಾಮ ಅನ್ನೋದು. ಅಲ್ಲ ಎಲ್ಲ ಹೇಳಿ ಸರ್. ಅಲ್ಲ, ಈ ಬಗ್ಗೆ ಮಾಹಿತಿ DC ಅವ್ರಿಗಿಲ್ವಾ? ಹೇಗೆ? 4 ಬಾರಿ ಕೊಟ್ಟಿದೀವಿ. 4 ಬಾರಿಲಿ 1 ಬಾರಿ ಸತ್ಯವತಿ ಮೇಡಮ್ ಇದ್ದಾವೆ ಲಾಸ್ಟ್ ಒಂದು 3 ತಿಂಗಳ ಹಿಂದೆ, ಅವ್ರು ಖುದ್ದಾಗಿ ಹೊರಟಿದ್ರಲ್ಲಿ ಬರಕ್ಕೆ ಅಂತ. ನಾವು ಕೊಟ್ಟಿದ್ದ ಮನವಿನ ಸ್ವೀಕರಿಸ್ಬಿಟ್ಟು ನೀವು ಬರ್ತೀವಿ ಅಂತ ಹೇಳಿದ್ರು. ರಿಪೋರ್ಟರ್ ಎಲ್ಲ ಬಂದಿದೆ, ಪೇಪರ್ ಎಲ್ಲ ಬಂದಿದೆ. ಆ ಟೈಮಲ್ಲಿ ಧರ್ಮಸಿಂಗ್ ಅವರು ಎಕ್ಸ್ಪೈರ್ಡ್ ಆದ್ರು, ಅದೇ ಒಂದು ಕಾರಣಕ್ಕೋಸ್ಕರ ಬರ್ಲಿಲ್ಲ. ಅವ್ರು ಟ್ರಾನ್ಸ್ಫರ್ ಆದ್ರು. ಅವ್ರು ಟ್ರಾನ್ಸ್ಫರ್ ಆಯ್ತಾ, ಈಗಿನ ಅಧಿಕಾರಿಗಳನ್ನ ಅದನ್ನ ಕಂಟಿನ್ಯೂ ಮಾಡ್ಬೇಕಲ್ಲ ಸರ್, ಏನಾಗಿದೆ ಏನು ವಾಸ್ತವ ಅಂತ. ಹೌದು ಹೌದು ಹೌದು. ಧನ್ಯವಾದ ಸುನಿಲ್, ಟಿವಿನ ಜೊತೆ ಮಾತಾಡಿದ್ದಕ್ಕೆ. ಆದ್ರೆ ಈ ಬಗ್ಗೆ DC ಅವ್ರನ್ನ ಸಂಪರ್ಕಿಸಿ ಏನಾಗಿದೆ ಅಂತ ತಿಳಿದುಕೊಳ್ಳುವಂತ ಪ್ರಯತ್ನವನ್ನ TV9 ಮಾಡಿದ್ರು ಕೂಡ ಶ್ರೀರಂಗಯ್ಯ ಅವರು ಒಂದೇ ಮಾತನ್ನ ಹೇಳ್ತಾ ಇದ್ದಾರೆ, ಈ ಪ್ರಕರಣದ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅಂತ. ಆದ್ರೆ ಸ್ವತಃ ಹೊಸಪುರ ಗ್ರಾಮಸ್ಥರು 4 ಬಾರಿ ಹೋಗಿ DC ಅವರನ್ನ ಭೇಟಿಯಾಗಿದ್ದಾರೆ. ಈ ಹಿಂದಿನ DC ಸತ್ಯವತಿ ಅವರು ಯಾವುದೇ ಕಾರಣಕ್ಕೂ ಕೂಡ ಒಕ್ಕಲೆಬ್ಬಿಸಬೇಡಿ, ವರದಿಯನ್ನ ಕೊಡಿ ಎನ್ನುವಂತ ನಿಟ್ಟಿನಲ್ಲಿ ಮಾತುಗಳನ್ನು ಹೇಳಿದ್ರು. ಹಾಲಿ ಇರುವಂತಹ DC ಶ್ರೀರಂಗಯ್ಯ ಅವರನ್ನ ಭೇಟಿಯಾಗಿ ಗ್ರಾಮಸ್ಥರು ಮನವಿ ಮಾಡ್ಕೊಂಡಿದ್ದಾರೆ. ಆದ್ರೆ ಈ ಬಗ್ಗೆ ಸಂಪರ್ಕಿಸಿ ಮಾತನಾಡಿದಂತ ಸಂದರ್ಭದಲ್ಲಿ DC ರಂಗಯ್ಯ ಈ ಗ್ರಾಮದ ಬಗೆಗಿನ ಯಾವುದೇ ಮಾಹಿತಿ ನನಗೆ ಇಲ್ಲ ಅನ್ನುವಂತ ಉತ್ತರವನ್ನ ಕೊಡ್ತಾ ಇದ್ದಾರೆ.